ಟಾಕ್ಸಿಕ್ ವರ್ಸಸ್ ದುರಂಧರ್ 2. ಯಶ್ ಅವ್ರನ್ನ ತುಳಿಲಿಕ್ಕೆ ನೋಡ್ತಾ ಇದ್ದಾರಾ ಬಾಲಿವುಡ್? ಯಶ್ ಅವರು ಕೇವಲ ಒಂದು ಎರಡೆರಡು ಸಿನಿಮಾದಿಂದ ವರ್ಲ್ಡನ್ನೇ ಟೇಕ್ ಓವರ್ ಮಾಡಿದ್ದಾರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ, ನಾನು ಹರ್ಷಿತಾ. ಟಾಕ್ಸಿಕ್ ವರ್ಸಸ್ ದುರಂಧರ್ 2 ಒಂದು ಹೊಸ ಅಲೆನೇ ಸೃಷ್ಟಿಯಾಗಲಿಕ್ಕೆ ರೆಡಿ ಇದೆ. ಮಾರ್ಚ್ 19ಗೆ ಸಿನಿರಂಗದಲ್ಲಿ ಒಂಥರ ದೊಡ್ಡ ವಾರ್ ಇದ್ದಾಗೆ ಎರಡು ಕೂಡ ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾಸ್ ಆಗಿರ್ಬೋದು, ಬಟ್ ಬರ್ತಾ ಇರೋದು ಒಂದೇ ದಿನ. ಹಾಗಾಗಿ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇದೆ. ಆದರೆ ನಾವು ಒಂದು ಈ ವಿಚಾರ ಇಲ್ಲಿ ಅಬ್ಸರ್ವ್ ಮಾಡಬೇಕೇನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಯಶ್ ಅವ್ರನ್ನ ತುಳಿಲಿಕ್ಕೆ ನೋಡ್ತಾ ಇದ್ದಾರಾ ಬಾಲಿವುಡ್? ಯಾಕಂತ ಹೇಳಿದ್ರೆ ಯಶ್ ಅವರ ಒಂದು ಜರ್ನಿ ಏನಿದೆ, ಯಾವತ್ತು ಅವ್ರು ಯಾರನ್ನೂ ಕೇರೆ ಮಾಡಿರಲಿಲ್ಲ. ಅವರು ನಾನಾಯಿತು, ನನ್ನ ಸಿನಿಮಾ ಆಯಿತು, ನನ್ನ ಫ್ಯಾಮಿಲಿ ಆಯಿತು, ಇದೇ ಅವರು ಯಾವಾಗಲೂ ಮಾಡ್ಕೊಂಡು, ಅಂದರೆ ಆ ಥರನೇ ಬಂದಿರೋ ವ್ಯಕ್ತಿ. ಯಾವಾಗಲೂ ತಮ್ಮ ಸಿನಿಮಾ ಆಗಿರ್ಬೋದು ಎಲ್ಲ ಪರ್ಫೆಕ್ಷನ್ ಆಗಿ, ಒಂದು ಪರ್ಫೆಕ್ಷನಿಸ್ಟ್ ಅಂತಲೇ ಹೇಳ್ಬೋದು. ಅದೇ ರೀತಿ ಸಿನಿಮಾಗಳನ್ನ ಕೊಡ್ತಾ ಬಂದಿರುವಂತಹ ವ್ಯಕ್ತಿ. ಯಾವಾಗ ಮಾರ್ಚ್ 19ಗೆ ಟಾಕ್ಸಿಕ್ ರಿಲೀಸ್ ಮಾಡ್ತೇವೆ ಅಂತ ಹೇಳ್ತಾರೋ, ಅದಾದ ಸ್ವಲ್ಪ ತಿಂಗಳಲ್ಲಿ ದುರಂಧರ್ 2 ಅನ್ನು ರಿಲೀಸ್ ಮಾಡ್ತೇವೆ ಅಂತ ಕೂಡ ದುರಂಧರ್ ಸಿನಿಮಾದ ತಂಡ ಕೂಡ ಅನೌನ್ಸ್ ಮಾಡಿತ್ತು. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಸಿನಿಮಾ ಆಗಿರಲಿ, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರ್ಬೋದು ಅಥವಾ ಅವರ ಒಂದು ಪ್ರದೇಶದಲ್ಲಿ ಆಗಿರುವಂಥ ರೀಜನಲ್ ಸಿನಿಮಾಸ್ ಆಗಿರ್ಬೋದು, ರಿಲೀಸ್ ಆಗಬೇಕಾದ್ರೆ, ಅಂದರೆ ಚಾಪ್ಟರ್ 2 ರಿಲೀಸ್ ಆಗಬೇಕಾದ್ರೆ ತುಂಬ ಟೈಮ್ ಅಥವಾ 1 ವರ್ಷ ಅಥವಾ 2 ವರ್ಷ ಗ್ಯಾಪ್ ತೊಗೊಂಡ್ಬಿಟ್ಟು ಕೊಡ್ತಾರೆ. ಅಷ್ಟು ಸಸ್ಪೆನ್ಸ್ ಅಥವಾ ಒಂದು ಕುತೂಹಲನ ಹುಟ್ಟಿಸಿ ಕೊಡ್ತಾರೆ. ಬಟ್ ದುರಂಧರ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾವಾಗ ಯಶ್ ಅವರ ಒಂದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೋ ಅದೇ ಟೈಮ್ಗೆ ದುರಂಧರ್ 2 ಅನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಒಂದು ಕಡೆ ಬಾಲಿವುಡ್ಗೆ ಎಲ್ಲೋ ಒಂದು ಕಡೆ ಕನ್ನಡ ಸಿನಿಮಾ ರಂಗ ಅಥವಾ ಯಶ್ ಅವರು ಬೆಳಿಬಾರ್ದು ಅನ್ನೋ ಒಂದು ವಿಷಯ ಇರಬಹುದು ಅಂತಲೇ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಯಶ್ ಅವರು ಕೇವಲ ಒಂದು ಎರಡೆರಡು ಸಿನಿಮಾದಿಂದ ವರ್ಲ್ಡನ್ನೇ ಟೇಕ್ ಓವರ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಬಾಲಿವುಡಲ್ಲಿ ಬರ್ತಿರೋ ಸಿನಿಮಾಗಳು ಕೂಡ ಅಷ್ಟೇ ಅಷ್ಟು ಹೈಪ್ ಕ್ರಿಯೇಟ್ ಮಾಡ್ತಾ ಇಲ್ಲ, ಅಷ್ಟು ಕಲೆಕ್ಷನ್ಸ್ಗಳು ಕೂಡ ಮುಂಚೆ ಥರ ಅದಕ್ಕೊಂದು ಹೈಪ್ ಇಲ್ಲ. ಯಾಕಂದರೆ 2010 ಆ ಥರ ಆ ಬ್ಯಾಕಲ್ಲಿ ಅಥವಾ ಆ ಹಿಂದೆ ನೋಡ್ತಾ ಹೋದರೆ ಕೊಟ್ಟಿರೋ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಬಾಲಿವುಡ್ ಅಂತ ಹೇಳಿದರೆ ಅದಕ್ಕೊಂದು ಬಾಪ್ ಆಫ್ ಇಂಡಿಯನ್ ಸಿನಿಮಾ ಅಂತಲೇ ಹೇಳ್ತೀವಿ. ಅಷ್ಟು ಅದ್ಭುತವಾಗಿರುವಂಥ ಸಿನಿಮಾಗಳನ್ನ ಕೊಟ್ಟು, ಅಷ್ಟು ಅದ್ಭುತವಾಗಿರುವಂತಹ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಕೊಡ್ತಾಯಿದ್ರು. ಸೊ ಈ ಇತ್ತೀಚಿನ ಟೈಮಲ್ಲಿ ಬರ್ತಿರೋ ಸಿನಿಮಾಗಳನ್ನ ನಾವು ನೋಡ್ತಾ ಹೋದರೆ ಎಲ್ಲೋ ಒಂದು ಬಾಲಿವುಡ್ ಆ ಫ್ಲೇವರ್ನ ಮಿಸ್ ಮಾಡ್ಕೊಂಡಿದ್ದೆ. ಅದು ಎಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಸೌತ್ ಇಂಡಿಯನ್ ಫಿಲ್ಮ್ಸ್ ಈ ಟೈಮಲ್ಲಿ ಏನು ಅಂತ ಹೇಳಿದ್ರೆ, ಇವಾಗ ಅದಕ್ಕೆ ಸಿಕ್ಕಿತಿರೋ ಹೈಪ್ ಬೇರೆ ಲೆವೆಲ್ಗೆ ಇದೆ. ಅಂದರೆ RRR ಆಗಿರ್ಬೋದು, KGF ಆಗಿರ್ಬೋದು, ಅದ್ರ ಜೊತೆಗೆ ಕಾಂತಾರ ಆಗಿರ್ಬೋದು. ಸೊ ಇಂತಹ ಸಿನಿಮಾಗಳು ಅದ್ಭುತನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಯಾಕೆ ಮಾರ್ಚ್ 19ಗೆ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಯಶ್ ಅವ್ರದ್ದು ಇದಂತೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಲೇ ಹೇಳೋಕ್ಕಾಗಲ್ಲ. ಇಟ್ಸ್ ಲೈಕ್ ಹಾಲಿವುಡ್ ಸಿನಿಮಾ. ಅಷ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಸೊ ಅಷ್ಟು ಆ ಒಂದು ಸಿನಿಮಾದ ಮುಂದೆ ಯಾವ್ದು ಬೇರೆ ಸಿನಿಮಾ ಬರಬೇಕು ಅಂತ ಹೇಳಿದ್ರು ಕೂಡ ಏನಂತ ಅಷ್ಟೊಂದು ಇದು ಬೇಕು, ಧೈರ್ಯ ಬೇಕು. ಬಟ್ ಏನು ಅಂತ ಹೇಳಿದ್ರೆ, ದುರಂಧರಿಗೆ ಫಸ್ಟ್ ಇತ್ತು, ದುರಂಧರ್ ಬಿಡುಗಡೆ ಆಗಿದ್ದ ಒಂದು ಸಿನಿಮಾ ಏನಿದೆ ಅದಕ್ಕೂ ತುಂಬ ಹೈಪ್ ಸಿಕ್ತು. ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಆಗಿರ್ಬೋದು, ಕತೆಗಾಗಿರ್ಬೋದು, ಎಲ್ಲದಕ್ಕೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಬಟ್ ಸಡನ್ನಾಗಿ ಯಶ್ ಅವರ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಯಾಕೆ ಸಿನಿಮಾ ರಿಲೀಸ್ ಮಾಡ್ತಾರೆ? ಅದು ಕೂಡ ಟಾಕ್ಸಿಕ್ ಸಿನಿಮಾದ ಡೇಟ್ ಆಲ್ರೆಡಿ ಫಿಕ್ಸ್ ಆಗಿರೋದ್ರಿಂದ. ಸೊ ಇದರಿಂದ ಕೆಲವರು ಹೇಳ್ತಾ ಇದ್ದಾರೆ, ಬೇಕು ಅಂತಲೇ ಯಶನ್ನ ತುಳಿಬೇಕು ಅಂತಲೇ ಹೇಳಿಬಿಟ್ಟು ಈ ಒಂದು ಸಿನಿಮಾನ ಅವತ್ತೇ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ, ಎಲ್ಲದಕ್ಕೂ ಯಶ್ ಅವರು ಒಂಥರ ಡೋಂಟ್ ಕೇರ್. ಅವ್ರು ಪ್ರತಿ ಬಾರಿ ಅವರ ಸಿನಿಮಾ ಬಂದಾಗಲೂ ಕೂಡ ಅವರಷ್ಟೇ, ಅವರೊಂಥರ ಏನು ಅಂತ ಹೇಳಿದ್ರೆ ಪರ್ಫೆಕ್ಷನಿಸ್ಟ್. ಅವರ ವರ್ಕ್ ಮೇಲೆ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅದು ಆ್ಯಕ್ಚುಲಿ ತುಂಬ ಎಲ್ಲರಿಗೂ ಬೇಕಾಗಿರುವಂಥ ವಿಷಯ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಅವರೊಂದು ಸಿನಿಮಾಗೆ ಟೈಮ್ ಕೊಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ಆದರೂ ಕೂಡ ಅವರ ಹೈಪ್ ಏನಿದೆ ಥ್ರೂ ಔಟ್ ಇಯರ್ ಇರುತ್ತೆ. ನಾವು ನೋಡಬೇಕಾದ್ರೆ ಅದನ್ನು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಕರಿತೇವೆ ನಾವು. ಸೊ ಅಷ್ಟು ಒಂದು ಹಾರ್ಡ್ ವರ್ಕಿಂಗ್ ಪರ್ಸನ್ ಅವರು. ಎಲ್ಲಾನ ಪರ್ಫೆಕ್ಷನಿಸ್ಟ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಟ್ರೈ ಮಾಡ್ತಾರೆ ಪರ್ಫೆಕ್ಟಾಗಿ ಇರಬೇಕು ಅಂತ ಹೇಳಿಬಿಟ್ಟು. ಅಷ್ಟು ಒಂದು ಅದ್ಭುತ ಕಲಾವಿದ ಯಶ್ ಅವರು. ಸೊ ಅವರವನ್ನು ತುಳಿಬೇಕು ಅಂತಲೇ ಮಾಡ್ತಾ ಇದ್ದಾರೆ. ದುರಂಧರ್ 2ನ ಮಾರ್ಚ್ 19ನಲ್ಲಿ ರಿಲೀಸ್ ಅಂತ ಹಲವಾರು ಕಡೆಯಿಂದ ಕೂಡ ಕೇಳಿ ಬರ್ತಾ ಇದೆ. ಬಟ್ ಏನೇ ಆಗಲಿ ಟಾಕ್ಸಿಕ್ ವಿನ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಎಲ್ಲರಿಗೂ ಇದೆ, ಎಸ್ಪೆಷಲಿ ಕರ್ನಾಟಕದವ್ರಿಗೆ. ನಮ್ಮ ಕನ್ನಡಗನ ಸಿನಿಮಾ ತುಂಬ ಕಷ್ಟಪಟ್ಟು ಬೆಳ್ಕೊಂಡು ಬಂದಿರುವಂಥವ್ರು ಯಶ್. ಸೊ ಅವರಿಗೆ ಒಳ್ಳೆಯದಾಗಬೇಕು,
ಅವರು ಒಂದು ಸಿನಿಮಾ ನಮ್ಮ ಕನ್ನಡ ಸಿನಿಮಾ ರಂಗನ ಏನು ವಿಶ್ವಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಸೊ ಅಂತಹ ಒಂದು ಟಾಕ್ಸಿಕ್ ಸಿನಿಮಾ ಆಗಿರ್ಬೋದು, ತುಂಬ ಒಳ್ಳೆಯ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿಬಿಟ್ಟು ಯಶ್ ಅವರ ಫ್ಯಾನ್ಸ್ಗಳು ಕೂಡ ಏನು ಅವರ ಕೂಡ ಆಶಯ ಆಗಿದೆ. ನಮ್ಮ ಕನ್ನಡಿಗರ ಆಶಯ ಕೂಡ ಆಗಿದೆ. ಕನ್ನಡ ತಾರೆ ಏನು ಸ್ಟಾರ್ಸ್ಗಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಕನ್ನಡದ ಒಂದು ಕರ್ನಾಟಕದ ಏನು ಹೆಮ್ಮೆ ಅವರೆಲ್ಲ. ಸೊ ಟಾಕ್ಸಿಕ್ ವಿನ್ ಆಗುತ್ತೆ ಅನ್ನೋ ಒಂದು ನಂಬಿಕೆ, ಭರವಸೆ. ಅಂದರೆ ಆ ಟಾಕ್ಸಿಕ್ ಸಿಕ್ಕಿರುವಂತಹ ವ್ಯೂಸ್ನ ನೋಡಿಬಿಟ್ಟೆ ನಮ್ಗೆ ಅನಿಸುತ್ತೆ ಎಷ್ಟು ಅದ್ಭುತವಾಗಿರುವಂಥ ವ್ಯೂಸ್ ಸಿಕ್ಕಿದೆ. ಈಗ ಆಲ್ರೆಡಿ 2.2 crores ಅಷ್ಟು ವ್ಯೂಸ್ ಸಿಕ್ಕಿದೆ. ಇನ್ನು ರಿಲೀಸ್ ಆಗಿ 24 ಗಂಟೆ ಆಗಿದ್ದಷ್ಟೇ, ಆದರೆ ಇಷ್ಟೊಂದು ಹೈಪ್. ಅದು ಏನು ಅಂತ ಹೇಳಿದರೆ ಕನ್ನಡದ ಟೀಸರ್ ಅಂತ ಅಲ್ಲ, ಹಿಂದಿ ಟೀಸರ್ಗಿನೇ 2.2 crores ಅಷ್ಟು ವ್ಯೂಸ್ ಆಗಿರೋದು. ಅದೇ ಒಂಥರ ಉತ್ತರ ಅಂತಲೇ ಹೇಳ್ಬೋದು ದುರಂಧರ್ 2 ಟೀಮ್ ಅವರಿಗೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.